ಅಂತ ತಿಳ್ಕೊಂಡು ಇಡೀ ವಿಶ್ವ ನೋಡೋ ಹಾಗೆ ತೀರ್ಮಾನ ಮಾಡಿದ್ರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 22 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದು ದಿನವೂ ಕೂಡ ಇದಾಗಬಾರ್ದು ಅಂತ ಹೇಳಿ ಎಕ್ಸಾಮಿನೇಷನ್ ಮಾಡಿ ರಿಸಲ್ಟ್ ಅನ್ನು ಕೊಟ್ಟು ಏನೆಲ್ಲ ಮಾಡಿದ್ದಾರೆ. ಅದು ಅವತ್ತಾದಂಥ ಒಂದು ಕೈಘಟನೆ ಮುಂದಕ್ಕೆ ಆಗಬಾರ್ದು ಅಂತ ಕಠಿಣವಾದ ಕೆಲವರು ಕಾನೂನನ್ನು ಕೂಡ ಬಲಪಡಿಸಿದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಮಾತನ್ನ ತಾವು ಕೇಳಿದ್ರಿ, ಚೈಲ್ಡಿಸ್ಟು ಕೂಡ ಮಾತಾಡೋದಿಲ್ಲ, ಸಣ್ಣ ಮಕ್ಕಳು ಕೂಡ ಮಾತನಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈ ದೇಶದ ದುರಂತ, ಈ ದೇಶದ ದೌರ್ಬಲ್ಯ. ಇಂಥವ್ರು ಈ ದೇಶದ ವಿರೋಧ ಪಕ್ಷ ನಾಯಕರಾಗಿ ಅವ್ರ ನಡವಳಿಕೆ ಇವತ್ತು ಒಂದು ರೀತಿ, ನಾನು ಕೂಡ 48 ವರ್ಷ ರಾಜಕಾರಣದಲ್ಲಿದ್ದೇನೆ, ಅನೇಕ ಏಳು ಬೀಳುಕೊಂಡು ಕಂಡಿದ್ದೇನೆ. ಆದರೆ ಅವರ ಭಾವನೆ, ಅವರಲ್ಲಿರ್ತಕ್ಕಂಥ ದ್ವೇಷದ ಮನೋಭಾವನೆ ಈ ದೇಶದ ಜನ ಯಾವ ರೀತಿ ಅವ್ರನ್ನ ಕ್ಷಮಿಸ್ತಾರೋ ಗೊತ್ತಿಲ್ಲ. ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಭಾಷೆಯೂ ಕೂಡ ಒಂದು ರೀತಿ ವಿರೋಧಿ ಇದು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಸಮಂಜಸ ಅಲ್ಲ. ಆದರೆ ದೇಶದ ಇತಿಹಾಸದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸನ್ಮಾನ್ಯ ನರೇಂದ್ರ ಮೋದಿ ಅವರ ತೀರ್ಮಾನವನ್ನು ವಿಶ್ವವೇ ಮೆಚ್ಚಿಕೊಂಡಿದೆ. ಆದ್ರಿಂದ ಇಂಥ ಘಟನೆಗಳು 10 ಬಾರಿ ಆಗಿದ್ರು ಕೂಡ ಇನ್ನು ಮುಂದೆ ಆಗಬಾರ್ದು ಅಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಏನೆಲ್ಲವನ್ನು ಕೂಡ ಇವತ್ತು ಮಾಡಿದ್ದೇವೆ, ಕಾನೂನನ್ನು ತಂದಿದ್ದೇವೆ. ಆ ಕಾನೂನಿನ ಅಡಿಯಲ್ಲಿ ಇನ್ನು ಮುಂದೆ ಆಗ್ತಕ್ಕಂಥ ಎಂಥ ಒಂದು ಸಂದರ್ಭದಲ್ಲೂ ಕೂಡ ಕಾನೂನು Initially we thought that it is one bond. लेवल्स का जो बागान था छोटा मोटा खाली खाली नहीं आता। ইমানটো পানী হৈছে, ঘৰৰ ভিতৰত ইমানটো পানী হৈছে। Attempt to capture a PowerPoint presentation which is supported by field evidence and